ಜಾಗತಿಕವಾಗಿ ಹುಲಿಗಣತಿಗೆ ವಿಶೇಷವಾದ ಮಹತ್ವ ಇದೆ. ಗಿನ್ನೆಸ್ ದಾಖಲೆಗೂ ಕೂಡ ಹುಲಿಗಣತಿ ಪಾತ್ರವಾಗಿದೆ. ಈಗ ದೇಶದಾದ್ಯಂತ ಹುಲಿಗಣತಿ ಆರಂಭಗೊಂಡಿದ್ದು ರಾಜ್ಯದಲ್ಲೂ ಕೂಡ ಪ್ರಕ್ರಿಯೆ ಶುರುವಾಗಿದೆ. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶಗಳು ಸೇರಿದಂತೆ ಎಲ್ಲ ಅರಣ್ಯಗಳಲ್ಲೂ ಕೂಡ ಸಮೀಕ್ಷೆ ಕಾರ್ಯ ನಡೆದಿದೆ. ಅದಕ್ಕೆ ಸಿದ್ಧತೆಯನ್ನು ಅರಣ್ಯ ಇಲಾಖೆ ಹೇಗೆ ಮಾಡಿಕೊಂಡಿದೆ, ಎಷ್ಟು ಸಿಬ್ಬಂದಿಯನ್ನು ನಿಯೋಜಿಸಿದೆ, ಹೇಗೆ ಆ ಗಣತಿ ಕಾರ್ಯವನ್ನು ನಡೆಸುತ್ತಿದ್ದಾರೆ ಎಂಬುದನ್ನು ನೋಡ್ಕೊಂಡು ಬರೋಣ ಬನ್ನಿ. ಕರ್ನಾಟಕ ಹುಲಿಗಳ ನಾಡೆಂಬ ಶ್ರೇಯಕ್ಕೆ ಮತ್ತೆ ಪಾತ್ರವಾಗುವತ್ತ ಅರಣ್ಯ ಇಲಾಖೆಯು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ. ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನೇತೃತ್ವದಲ್ಲಿ ದೇಶದಾದ್ಯಂತ ಹುಲಿ ಗಣತಿ ಆರಂಭವಾಗಿದ್ದು, ರಾಜ್ಯದ ಅರಣ್ಯ ಇಲಾಖೆಯ 9,000 ಸಿಬ್ಬಂದಿ ಹುಲಿಯ ಜಾಡು ಹಿಡಿದು ಕಾಡುಗಳಲ್ಲಿ ತಿರುಗಾಟ ನಡೆಸಿದ್ದಾರೆ. ನಿತ್ಯ 5 ಕಿಲೋಮೀಟರ್ ನಡಿಗೆ ಹುಲಿ ಹೆಜ್ಜೆ, ಮರಗಳಲ್ಲಿ ದಾಖಲಿಸಿರುವ ಉಗುರಿನ ಗುರುತು ಸೇರಿದಂತೆ ಎಲ್ಲವನ್ನೂ ಲೆಕ್ಕ ಹಾಕುತ್ತಿದ್ದಾರೆ. ಜನವರಿ 5ರಿಂದ ಆರಂಭವಾಗಿರುವ ಗಣತಿಯು ಮಾರ್ಚ್ ಮೊದಲ ವಾರದವರೆಗೂ ನಡೆಯಲಿದೆ. ಎಲ್ಲಾ ಜಿಲ್ಲೆಗಳ ಎಲ್ಲಾ ಕಾಡುಗಳು ಈ ಸಮೀಕ್ಷೆಯ ವ್ಯಾಪ್ತಿಗೆ ಒಳಪಡಲಿವೆ. ಕಳೆದ ಗಣತಿಯಲ್ಲಿ ತಪ್ಪಿಹೋದ ಪ್ರದೇಶಗಳು ಈ ಬಾರಿ ಸೇರ್ಪಡೆಗೊಂಡಿವೆ. ರಾಜ್ಯದ 5 ಹುಲಿ ಸಂರಕ್ಷಿತ ಪ್ರದೇಶಗಳಲ್ಲದೆ ಚಿಕ್ಕ ಚಿಕ್ಕ ಕಾಡುಗಳಲ್ಲಿಯೂ ಗಣತಿ ನಡೀತಾ ಇದೆ. ಕಳೆದ 1 ವರ್ಷದಿಂದ ಬಂಡೀಪುರ, ನಾಗರಹೊಳೆಯಲ್ಲಿ ಹುಲಿ ಸಾಂದ್ರತೆ ಹೆಚ್ಚಾಗಿರೋದ್ರಿಂದ ಅವು ಹೊಸ ನೆಲೆಗಳ ಹುಡುಕಾಟದಲ್ಲಿವೆ. ಹೀಗಾಗಿಯೇ ಕಾಡಿನಂಚಿನಲ್ಲಿಯೂ ಕಾಣಿಸಿಕೊಳ್ತಾ ಇವೆ. ಅರಣ್ಯ ಇಲಾಖೆಯ ಈ ಎಲ್ಲಾ ಹುಲಿಗಳ ದತ್ತಾಂಶವನ್ನು ಸಂಗ್ರಹಿಸೋದಕ್ಕೆ ಮುಂದಾಗಿದೆ. ಈಗ ನಮ್ಮ ಈ ದೇಶದಲ್ಲಿ ಒಟ್ಟು ಅರೌಂಡ್ 3682 3682 ಹುಲಿಗಳಿದೆ. ಇದು ಗ್ಲೋಬಲಿ 70% ಹುಲಿಗಳು ನಮ್ಮ ದೇಶದಲ್ಲೇ ಇದೆ. ಇದು ಎಲ್ರಿಗೂ ಹೆಮ್ಮೆ. ಮತ್ತು ನಮ್ಮ ಕರ್ನಾಟಕದಾಗ ಬಂದರೆ ಕರ್ನಾಟಕ ನಮ್ಮ ದೇಶದಲ್ಲೇ 2ನೇ ಸ್ಥಾನ, 563 ಹುಲಿಗಳು ನಮ್ಮ ಕರ್ನಾಟಕದಲ್ಲಿದೆ. ಮಧ್ಯಪ್ರದೇಶದಲ್ಲಿ ನಮಗಿಂತ ಹೆಚ್ಚಾಗಿ ಅವರೇ 1ನೇ ಸ್ಥಾನ, ನಾವು 2ನೇ ಸ್ಥಾನ. ಕಳೆದ 2 ಬಾರಿ ಕೂಡ 2022, 2018 2 ಬಾರಿಯಲ್ಲೂ ಕೂಡ ನಾವು 2ನೇ ಸ್ಥಾನದಲ್ಲಿ ನಾವು 2ನೇ ಸ್ಥಾನ ಪಡೆದಿದ್ದೀವಿ. ಮತ್ತು 2014 ನಾವು ಮಾಡಿದ ಹುಲಿ ಗಣತಿಯಲ್ಲಿ ನಾವು ಕರ್ನಾಟಕ ದೇಶದಲ್ಲಿ ಮೊಟ್ಟ ಮೊದಲಾಗಿ ಫಸ್ಟ್ ಸ್ಟೇಟಸ್ ಬಂತು. ಹಾಗಾಗಿ ನಾವು 1ನೇ ಸ್ಥಾನದಿಂದ ಈಗ 2ನೇ ಸ್ಥಾನ 2 ಸಾರಿ ಬಂದಿದ್ದೀವಿ. ಈ ಸಲ ನಾವು ಭಾಳ ಕಟ್ಟುನಿಟ್ಟಾಗಿ ಭಾಳ ಎಕ್ಸ್ಟೆನ್ಸಿವ್ ಆಗಿ ಈ ಎಕ್ಸಸೈಸನ್ನು ನಾವು ತೊಗೊಂಡಿದ್ದೀವಿ. ಅದು ಸಲುವಾಗಿ ನಾವು ಕಳೆದ 2025 ಅಕ್ಟೋಬರ್ ತಿಂಗಳಿಂದ ನಾವು ಇದಕ್ಕೆ ಕೆಲಸ ಮಾಡ್ತಾಯಿದ್ದೀವಿ. ನಿಮಗೆಲ್ಲ ಗೊತ್ತಿದ್ದಂಗೆ 4 ವರ್ಷ ಒಮ್ಮೆ ಅಂತಾಗ 2022 ಆದಮೇಲೆ ಈಗ 2026. ಬಟ್ ಅದಕ್ಕೆ ಕೆಲಸ ಹೆಂಗೆ ಶುರುವಾಗುತ್ತೆ ಅಂದರೆ 2025 ಶುರುವಾಗಿ 2026 ಮುಕ್ತಾಯ ಆಗುತ್ತೆ. ಬಟ್ ರಿಪೋರ್ಟ್ ಸಿಗುವುದು 2027 ಅಕ್ಟೋಬರ್ ಅಲ್ಲೇ ನಮಗೆ ಈ ರಿಪೋರ್ಟ್ ಸಿಗುತ್ತೆ. ಬಂಡೀಪುರ, ನಾಗರಹೊಳೆ, ಭದ್ರಾ, ಬಿಳಿಗಿರಿ ರಂಗನ ಬೆಟ್ಟ ಮತ್ತು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶಗಳು, ಬನ್ನೇರುಘಟ್ಟ, ಕುದುರೆಮುಖ, ಅಂಶಿ ರಾಷ್ಟ್ರೀಯ ಉದ್ಯಾನಗಳು, ಮಲೆಮಹದೇಶ್ವರ ಬೆಟ್ಟ, ರಾಮದೇವರ ಬೆಟ್ಟ, ಮಧುಗಿರಿ, ಬ್ರಹ್ಮಗಿರಿ, ತಲಕಾವೇರಿ, ಸೋಮೇಶ್ವರ, ಭೀಮಗಡ, ನುಗು, ಶರಾವತಿ, ಕಾವೇರಿ ವನ್ಯಜೀವಿ ಧಾಮಗಳು, ಅಭಯಾರಣ್ಯಗಳು, ಮೀಸಲು ಅರಣ್ಯ ಪ್ರದೇಶಗಳು ಸೇರಿದಂತೆ ಪಶ್ಚಿಮ ಘಟ್ಟ, ಪೂರ್ವ ಘಟ್ಟಗಳು, ಮಲೆನಾಡು, ಕರಾವಳಿ ಹಾಗೂ ಕರಾವಳಿಯ ಅರಣ್ಯ ಪ್ರದೇಶಗಳಲ್ಲಿ ನಡೆಯಲಿದೆ. ಫೇಸ್ 1ನಲ್ಲಿ ಕಾರ್ನಿವೋರ್ ಸೈನ್ಸ್ ಸರ್ವೆ ಅಂದರೆ ಮಾಂಸಾಹಾರಿ ಪ್ರಾಣಿಗಳನ್ನು ಎಷ್ಟಿದೆ ಅಂತ ಗಣತಿ ಮಾಡುವುದು. ಅಲ್ಲಿ ಮಾಂಸಾಹಾರಿ ಪ್ರಾಣಿಗಳು ಎಲ್ಲನೂ ಬಂದುಬರ್ತದೆ. ಬರೀ ಹುಲಿ ಮಾತ್ರ ಇಲ್ಲ, ಹುಲಿ ಆಗಲಿ, ಚಿರತೆ ಆಗಲಿ, ಮತ್ತು ಸೀಲ್ನಾಯಿ ಆಗಲಿ, ಮತ್ತು ಎಲ್ಲ ಮಾಂಸಾಹಾರ ಪ್ರಾಣಿಗಳು ಬಂದುಬಿಡುತ್ತೆ. ಇದು ನಾವು ಇಂಡೈರೆಕ್ಟ್ ಸೈನ್ಸ್ ಮಾತ್ರ ತೊಗೋತೀವಿ. ಇದರಲ್ಲಿ ಡೈರೆಕ್ಟಾಗಿ ನಾವು ಅದನ್ನು ಕಾಣುವುದಿಲ್ಲ. ನಿಮಗೆಲ್ಲ ಗೊತ್ತಿದೆ, ಟೈಗರ್ ಒಂದು ಕಡೆ ವಾಕ್ ಮಾಡಿದ್ರೆ ಒಂದು ಕಡೆ ನಡ್ಕೊಂಡು ಹೋದರೆ ಅದಕ್ಕೆ ಹುಲಿಯ ಹೆಜ್ಜೆ ಇರ್ತದೆ. ಆ ಹೆಜ್ಜೆಗಳು ಮತ್ತು ಅದು ಸ್ಕ್ಯಾಟ್ ಅಂತ ಹೇಳಿಕೊಂಡು ಹಿಕ್ಕೆಗಳು ಮತ್ತು ಸ್ಕ್ರ್ಯಾಚ್ ಮಾಡುತ್ತೆ, ಮತ್ತು ರೇಕ್ ಮಾಡುತ್ತೆ, ಮರದಲ್ಲಿ ಅದು ಸ್ಕ್ರ್ಯಾಚ್ ಮಾಡುತ್ತೆ. ಸೊ ಈ ಥರ ಇಂಡೈರೆಕ್ಟ್ ಸೈನ್ಸ್ಗಳೆಲ್ಲ ನಾವು ಕಾಣುತ್ತೇವೆ. ಇದರಲ್ಲಿ ಏನು ಮಾಡ್ತೀವಿ, ಒಂದು ಫಾರೆಸ್ಟ್ ಬೀಟಲ್ಲಿ ಪ್ರತಿ ದಿವಸ 5 ಕಿಲೋಮೀಟರ್ ನಾವು ಮೆತ್ತವಾಗಿ ಹೋಗಬೇಕು, ನಡ್ಕೊಂಡು ಹೋಗಬೇಕು. ಆ ಥರ ಹೋಗುವಾಗ ಅದರಲ್ಲಿ ಏನೇನು ನಮಗೆ ಇಂಡೈರೆಕ್ಟ್ ಸೈನ್ಸ್ ಹೇಳಿದಲ್ಲ, ಸ್ಕ್ಯಾಟ್ ಆಗಲಿ, ಪಗ್ ಮಾರ್ಕ್ ಆಗಲಿ, ಇಲ್ಲ ಸ್ಕ್ರೇಪ್ ಮಾರ್ಕ್, ರೇಕ್ ಮಾರ್ಕ್ ಆಗಲಿ, ಈ ಥರ ಟೈಗರ್ ಮತ್ತು ಮಾಂಸಾಹಾರಿ ಪ್ರಾಣಿಗಳೊಡೆ ಇಂಡೈರೆಕ್ಟ್ ಸೈನ್ಸ್ ಏನಿದೋ ಅದೆಲ್ಲ ರೆಕಾರ್ಡ್ ಮಾಡ್ತೇವೆ. ಇನ್ನೊಂದು ನಾನು ಹೇಳಲಿಕ್ಕೆ ಏನು ಇಷ್ಟಪಡೋದು, ಈ ಸಲ ನಮ್ಮದು ಅಖಿಲ ಭಾರತ ಹುಲಿ ಗಣತಿ ಹೆಂಗಾಗಿದ್ದಾರೆ ಅಂದರೆ ಒಂದು ಆ್ಯಪ್ ಇಟ್ಟುಕೊಂಡಿದ್ದೀವಿ. ಎಮ್ ಸ್ಟ್ರೈಪ್ ಅಂತ ಒಂದು ಆ್ಯಪ್, ಅಂದರೆ ಮಾನಿಟರಿಂಗ್ ಆಫ್ ಟೈಗರ್
ಟೈಗರ್ಸ್ ಆ್ಯಂಡ್ ಇಂಟೆನ್ಸಿವ್ ಇಕಾಲಜಿಕಲ್ ಪೆಟ್ರೋಲಿಂಗ್ ಅಂತ M-Stripe ಆ್ಯಪ್. ಆ ಆ್ಯಪ್ ಒಂದು ಆಂಡ್ರಾಯ್ಡ್ ಆ್ಯಪ್ ಅದು. ಆ ಆ್ಯಪ್ನಲ್ಲೇ ನಾವು ರೆಕಾರ್ಡ್ ಮಾಡ್ತೀವಿ. ಹಿಂದೆಲ್ಲ ಹೆಂಗೆ ಮಾಡ್ತೀವಿ, ಒಂದು ಪೇಪರಲ್ಲಿ ಒಂದೆಲ್ಲ ರೆಕಾರ್ಡ್ಸ್ ಮಾಡಿಕೊಂಡು ಅದನ್ನು ಮತ್ತೆ ನಾವು ಅದನ್ನು ಎಂಟ್ರಿ ಮಾಡ್ತೀವಿ ಕಂಪ್ಯೂಟರ್ಗೆ. ಈ ಸಲ ಹಂಗಿಲ್ಲ. ಈ ಆ್ಯಪ್ M-Stripe ಆ್ಯಪ್ ಮೂಲಕ ನಾವು ಎಲ್ಲ ಸ್ಟಾಫಿಗೂ ಅದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ 3,000 ಬೀಟ್ಗಳು ಅದರಲ್ಲಿ ಎಂಟ್ರಿ ಆಗಿದೆ. ಹುಲಿಗಳ ಜಾಡನ್ನು ಆಧರಿಸಿ 3,000ಕ್ಕೂ ಹೆಚ್ಚು ಬೀಟ್ಗಳಲ್ಲಿ 2 ಕಿಲೋಮೀಟರ್ ಸ್ಟ್ರೇಟ್ ಲೈನ್ ನಿರ್ಮಿಸಿ ಕ್ಯಾಮೆರಾ ಟ್ರ್ಯಾಪ್ಗಳನ್ನು ಒಂದರ ಅಭಿಮುಖವಾಗಿ ಮತ್ತೊಂದನ್ನ ಅಳವಡಿಸಿ ಚಿತ್ರಗಳನ್ನು ಸೆರೆ ಹಿಡಿಯಲಾಗುತ್ತೆ. ಮಾಹಿತಿಯನ್ನು ಡೆಹ್ರಾಡೂನ್ನ ಭಾರತೀಯ ವನ್ಯಜೀವಿ ಸಂಸ್ಥೆಗೆ ಕಳುಹಿಸಲಾಗುತ್ತೆ. ಮೊದಲೇ ಹೇಳಿದಂತೆ ರಾಜ್ಯದ ಎಲ್ಲಾ ಕಾಡುಗಳಲ್ಲಿಯೂ ಗಣತಿ ನಡೀತಾ ಇದೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಅರಣ್ಯ ವ್ಯಾಪ್ತಿಯಲ್ಲಿ ಸಿಬ್ಬಂದಿಯು ಹುಲಿ ಸಮೀಕ್ಷೆ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ನಾವು ಕ್ಯಾಮ್ರಾ ಟ್ರ್ಯಾಪ್ಗಳನ್ನ ಎಲ್ಲೆಲ್ಲಿ ಕ್ಯಾಮ್ರಾಗಳನ್ನ ಇಡಬೇಕು, ಹೆಚ್ಚು ಹುಲಿಗಳು ಓಡಾಡ್ತಿರ್ತಕ್ಕಂಥ ಪ್ರದೇಶಗಳನ್ನ ನಿರ್ಧರಿಸಿ ಆ ಪ್ರದೇಶದಲ್ಲಿ ಎರಡೂ ಬದಿಗೆ ಒಂದು ಹುಲಿಯ ಒಂದೇ ಸರಿ ಎಡ ಮತ್ತು ಬಲ ಎರಡೂ ಬದಿಯ ಚಿತ್ರಗಳು ಬರೋ ಹಾಗೆ ಒಂದು ಕ್ಯಾಮ್ರಾವನ್ನು ಕಟ್ಟಿ ಮಾಡ್ತಕ್ಕಂಥ ಒಂದು ಕಾರ್ಯವಿಧಾನವನ್ನು ಮಾಡ್ತಾ ಇದ್ದೇವೆ. ಇದೆಲ್ಲದರ ಮುಖಾಂತರ ಏನು ನಮ್ಮ ಕರ್ನಾಟಕ, ಅದರಲ್ಲೂ ಸಹ ಉತ್ತರ ಕನ್ನಡದಲ್ಲಿ ನಾವು ಹುಲಿಗಳನ್ನ ಹುಲಿಯಪ್ಪ ಅಂತೇಳಿ ಆರಾಧಿಸುವಂಥ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಹುಲಿಗಳನ್ನು ನಾವು ಇದರಿಂದ ಎಷ್ಟಿದೆ, ಅದು ಯಾವ್ಯಾವ ಪ್ರದೇಶದಲ್ಲಿ ಓಡಾಡ್ತಿದೆ ಅನ್ನೋದ್ರ ಬಗ್ಗೆ ವೈಜ್ಞಾನಿಕವಾಗಿ ನಾವು ಇದನ್ನು ಒಂದು ಸಂಶೋಧನೆಯನ್ನು ಮಾಡಲಿಕ್ಕೆ ಮತ್ತು ಸಮೀಕ್ಷೆ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ. ಮಲೆನಾಡಿನ ಶಿವಮೊಗ್ಗ ವನ್ಯಜೀವಿ ವಲಯದ ವ್ಯಾಪ್ತಿಯಲ್ಲಿಯೂ ಗಣತಿ ನಡೀತಾ ಇದ್ದು, ಕೋಗಾರು ಬಳಿ ಹುಲಿಯ ಹೆಜ್ಜೆ ಹಾಗೂ ಮಲ ಕಾಣಸಿಕ್ಕಿದೆ. 2023ರ ಗಣತಿಯಲ್ಲಿ ದೇಶದಲ್ಲಿ 3,682 ಹುಲಿಗಳಿದ್ವು. ರಾಜ್ಯದಲ್ಲಿ 563 ಹುಲಿಗಳೊಂದಿಗೆ 2ನೇ ಸ್ಥಾನವನ್ನು ಪಡೆದಿತ್ತು. ಮಧ್ಯಪ್ರದೇಶ 785 ಹುಲಿಗಳನ್ನು ಹೊಂದಿ ಮೊದಲ ಸ್ಥಾನದಲ್ಲಿದೆ. ಈ ಬಾರಿ ರಾಜ್ಯ ಅಗ್ರಸ್ಥಾನ ಪಡೆಯಲಿದೆ ಎನ್ನುವ ಅಭಿಲಾಷೆ ಅರಣ್ಯ ಇಲಾಖೆ ಅಧಿಕಾರಿಗಳದ್ದಾಗಿದೆ. ನಾಡು ಸುಭಿಕ್ಷವಾಗಿ ಚೆನ್ನಾಗಿ ಇರಬೇಕು ಅಂದರೆ ಕಾಡು ಕೂಡ ಚೆನ್ನಾಗಿರಬೇಕು. ಕಾಡು ಆರೋಗ್ಯಯುತವಾಗಿ ಇದೆ ಅಂತ ಹೇಳಿದ್ರೆ ಅಲ್ಲಿ ಹುಲಿಯ ಪಾತ್ರ ದೊಡ್ಡದು.